ಪಾಪ ನಮ್ಮ ಭೂಮಿ ಅಂಗನವಾಡಿ ಟೀಚರ್ ಕೆಲ್ಸಕ್ಕೆ ಸೇರ್ಕೊಂಡಿದ್ಲಲ್ಲ, ಇವಾಗ ಸೂಪ್ರೇಜರ್ ಆಗ್ಯಾಳ ಅಂತ ಕಣಪ್ಪ. ಸೂಪ್ರೇಜರ್ ಕೆಲಸಕ್ಕೆ ತಗೊಂಡವ್ರಂತಿ, ಒಳ್ಳೆ ಕೆಲಸ ಇಕ್ಕೈತಂತ. ಇನ್ನು ಮುಂದೆ ಹೋಗ್ತಾ 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 ಹೋಗ್ತಾನ ಇನ್ನೂ ಮುಂದೆ ಇನ್ನೂ ಬೇರೆ ಬೇರೆ ಕೆಲ್ಸಕ್ಕೆ ಹೋಗ್ತಾಳಂತೆ. ಕೆಲಸನ ಚೆನ್ನಾಗಿ ಮಾಡ್ತಾಳೆ, ಓದೋದನ್ನು ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡವಳಂತೆ. ಅದೇನೋ ಪರ್ಸೆಂಟೇಜ ಯಾಕೆ ಸ್ಯಾನೆ ಐತಂತೆ. ಅದಕ್ಕೇನೆ ಚೆನ್ನಾಗಿ ಎಲ್ಲನ ಘನವಾಗಿ ಎಲ್ಲ ಕೆಲಸ ಮಾಡೋದಕ್ಕೆ ಬೇರೆ ಕೆಲ್ಸಕ್ಕೆ ಕಳ್ಸ್ಯಾರಂತ ಕಣ್ಪಾಪ. ಥೂ, ಇವಾಗ ನಾನು ಅವಳ ಮುಂದೆ ಏನೂ ಅಲ್ಲ. ಮೊದಲು ನನ್ನ ದೊಡವೇನಾದರೂ ಇತ್ತು, ಇವಾಗ ಅವಳು ಗೌರ್ಮೆಂಟ್ ಕೆಲಸಕ್ಕೆ ಸೇರವಳೆ. ಅಂಗನವಾಡಿ ಟೀಚರ್ ಕೆಲಸ ಅದೇ ಆಗಲಿ ಯಾರು ಕೊಡ್ತಾರೆ. ಇವಾಗ ಸೂಪ್ರೈಸರ್ ಬೇರೆ ಆಗ್ಯವಳಂತೆ. ಇವಳೇ ನನಗೆ ನಮ್ಮ ಅತ್ತೆ ಹೇಳಿದ್ದೆ ನಾವಾಗಿಂದ ಹೇಳ್ತಾ ಇದ್ದಾಳೆ. ನನಗಂತೂ ಅದು ಸಹಿಸ್ಕೆಮಕ್ಕಾಗ್ತಾ ಇಲ್ಲ. ಥೂ, ನಂದೇನಪ್ಪ ಹಣೆ ಬರ ಅನ್ನಿಸ್ತೈತೆ. ಇವತ್ತು ಅವಳ ಮುಂದೆ ನನಗೇನು ಅಲ್ಲ ಅಮ್ಮಂಗೆ ಆಗಿಬಿಟ್ಟೆ. ನಿಜವಾಗ್ಲೂ ತುಂಬ ಬೇಜಾರಾಗ್ತೈತಿ. ಚೆನ್ನಾಗಿ ಓದಿ ಪರ್ಸೆಂಟೇಜ್ ಇದ್ದರೆ ಅಮ್ಮ, ಪರ್ಸೆಂಟೇಜು ಅದೆಲ್ಲ ಚೆನ್ನಾಗಿದ್ದುಬಿಟ್ರೆ ಕೆಲಸ ನೋಡಿ ಕೊಡ್ತಾರೆ. ಕೆಲಸ ಬೇರೆ ಚೆನ್ನಾಗಿ ಮಾಡ್ತಿದ್ಲಲ್ಲ, ಅದಕ್ಕೆ ಪರ್ಸೆಂಟೇಜ್ ಇದ್ದಿದ್ದಕ್ಕೂ ಅದಕ್ಕೂ ಇನ್ನೂ ಚೆನ್ನಾಗೆ ಮುಂದೆ ಒಳ್ಳೊಳ್ಳೆ ಕೆಲಸಕ್ಕೆ ಹೋಗ್ತಾರೆ ಅಂತ ಹೇಳಿ ಕೊಟ್ಟವ್ರೆ. ಬಿಡು, ಹೆಂಗ ಒಳ್ಳೇದಾಗಲಿ. ನಮ್ಮ ಮನೆಯಾಗೆ ಯಾರು ಗೌರ್ಮೆಂಟ್ ಕೆಲಸ ತಗೊಂಡಿಲ್ಲ. ಅವನು ಅದನ್ನ ಹುಡುಗಿ ಆದ್ರೂ ಭೂಮಮ್ಮ ಹೆಂಗ ಗೌರ್ಮೆಂಟ್ ಕೆಲಸ ತಗೊಂಡೈತಿ. ನಮ್ಮ ಮನೆಗೆ ಯಾರ್ದು ಗೌರ್ಮೆಂಟ್ ಕೆಲಸ ಇಲ್ಲಮ್ಮ. ಕಣ್ಪಾಪ. ಹೆಂಗಾತ ಮರಗಿತ್ತು ನಮ್ಮಮ್ಮ ಇವತ್ತು ಒಳ್ಳೆ ಕೆಲ್ಸಕ್ಕೆ ಹೋದ್ಲು. ಈ ಪಟ ಅವ್ರಿಗೆಲ್ಲ ಅಂಗನವಾಡಿ ಟೀಚರ್ಗಳಿಗೆಲ್ಲ ಅವಳು ಸೂಪ್ರೈಜರ್. ಇವಳನ್ನ ಕೇಳಿ ರಜಾ ಹಾಕ್ಬೇಕಂತ ಪಾಪ. ಈ ಪಟ ಎಲ್ಲನ ಯಾರು ರಜಾ ಹಾಕೋರು, ರಜಾ ತಗೊಂಬರು, ಏನಿದ್ರು ಏನು ಹೇಳೋದು, ಏನು ಹೇಳೋದಿದ್ರು ಸೂಪ್ರೈಜರ್ ಅಂತ ಇವ್ರನ್ನೇ ಕೇಳಬೇಕಂತೆ. ಅಂಗನವಾಡಿ ಸೂಪ್ರೈಜರು ಇನ್ಮೇಲಿಂದ ನಮ್ಮ ಭೂಮಿ. ಸಂಬಳನೂ ಸ್ಯಾನೆ ಅಂತ ಕಣ್ಪಾಪ. ಈ ಪಟು ಒಂದು 30-35 ಸಾವಿರ ಏನೋ ಸಂಬಳ ಅಂತೆ. ಈ ಪಟು ಚೆನ್ನಾಗಿ ಒಳ್ಳೆ ಕೆಲ್ಸಕ್ಕೆ ಹೋಗಿರೋದ್ರಿಂದ ಅದ್ರಾಗ ಏನೋ ಇನ್ನೂ ಚೆನ್ನಾಗಿ ಕೆಲಸ ಮಾಡಿರಿ ಇನ್ನೂ ಬೇರೆ ಬೇರೆ ಕೆಲ್ಸಕ್ಕೆ ತಾಂಬ್ತಾರಂತೆ. ಹೆಂಗ ನೋಡ್ಬಾಡವ್ರಾಗಿ ಅಷ್ಟು ಚೆನ್ನಾಗಿ ಓದಿಸಿರೋದು ಹೆಚ್ಚು ಹೆಂಗ ಚೆನ್ನಾಗಿ ಓದೈತೆ ಭೂಮಮ್ಮ ಹೆಂಗೋ ಅತ್ಲಾಗೆ. ಅದಕ್ಕೆ ಬೋವಿನೂ ಓದ್ಸನಂತ ನಾನು ಓದಿದ್ದೀನಿ. ನನ್ನ ತಂಗಿ ಒಬ್ಳು ಓದಿದ್ರೆ ಅವಳು ನನ್ನಂಗೆ ಚೆನ್ನಾಗಿರ್ತಾಳೆ ಅಂತ. ಹೆಂಗೊತ್ಲಾಗ ಬಿಡು. ಓದಿ ಚೆನ್ನಾಗಿ ಕೆಲಸ ತಗೊಂಡೈತಿ, ಖುಷಿ ಆಗುತ್ತೆ ಇಂಥವ್ರು ನೋಡಿರಿ. ಯೋಟೇನೆ ಯಾಕ ಇವಾಗ ನಾನು ಮ್ಯಾಟ್ ಹಾಕ್ತೀನಿ, ಬಾಗಿಲು ತೋರಣ ಹಾಕ್ತೀನಿ ಅಂದರೆ ಏನು ಪ್ರಯೋಜನ ಇಲ್ಲ. ಅವನೇನು ಯಾವಾಗ ಬೇಕಾದ್ರೂ ಕಲಿಬೋದು. ಆದರೆ ಓದೋ ವಯಸ್ಸಿನಾಗೆ ಓದಬೇಕು ಅಲ್ವಿ. ನೋಡು ನಮ್ಮ ಬೋಮಮ್ಮ ಓದೋದಕ್ಕೆ ಇವತ್ತು ಸೂಪ್ರೈಜರ್ ಆಗಿಬಿಟ್ಲು. ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ ಕಣೆ ಯಾಕ. ನಮ್ಮ ಚೈತ್ರಮ್ಮನ ಗಮ್ತಿತ್ತು. ಅಮ್ಮ ಅವಳು ಇನ್ನೂ ಒಳ್ಳೊಳ್ಳೆ ಕೆಲ್ಸಕ್ಕೆ ಹೋಗ್ತಾಳೆ ನೋಡ್ತಿರು. ಒಳ್ಳೆ ಕೆಲ್ಸಕ್ಕೆ ಹೋಗ್ತಾಳೆ, ಭಾಳ ಚೆನ್ನಾಗಿ ಅವಳು ಕೆಲಸ ಮಾಡ್ಕೊಂಡು ಹೋಗ್ತಾಳೆ. ಇನ್ನು ನೋಡಿ ಎಷ್ಟು ದೊಡ್ಡ ಕೆಲ್ಸಕ್ಕೆ ಬೇಕಾದ್ರೂ ಹೋಗ್ತಾಳೆ ಅಂತ ಹೇಳ್ತಿತ್ತು. ಆಂಟಿ ಅಕ್ಕ ಹೇಳಿ ಒಂದಿಟ್ಟು ಉರ್ಸು ಈ ರಂಜಿಗೆ ಒಂದಿಟ್ಟು ಚೆನ್ನಾಗಿ ಉರಿಸ್ಬೇಕು. ಏನು ನೋಡ್ಯಾರು ನಾನು ಕುಕ್ಕೊಂಡಿರೋದು ನೋಡಿ ಸುಮ್ಮನೆ ಮಾತಾಡ್ತಾರೆ. ಇವತ್ತಂತೂ ಇವತ್ತು ನನ್ನ ತಂಗಿ ಇದ್ದಿದ್ರೆ ನಾನು ಏನು ಬೇಕಾದ್ರೂ ಮಾತಾಡ್ತಿದ್ನಪ್ಪ. ಯಾರಿಗೆ ಬೇಕಾದ್ರೂ ಆವಾಜ್ ಆಗ್ತಿದ್ದೆ. ನನಗೀಗಳಪ್ಪ ಇವಳು ಓಡೋಗಿ ಅಯ್ಯೋ ನನಗಂತೂ ಬೇಡ, ನನಗೆಲ್ಲೋದ್ರೂ ಮರ್ಯಾದಿಲ್ಲ. ಅಯ್ಯೋ ರಂಜಿ ತಂಗಿ ಮದುವೆ ಆಗ್ಯವಳೆ. ನಾನಂತ ಇವಾಗ ಏನು ಅಲ್ಲ ಅಮ್ಮಂಗಾದೆ ಹೋಗತ್ತೆ. ಆ ಒಡವೆ ಇದ್ದಿದ್ರೆ ಸಾಕಾಗಿತ್ತಪ್ಪ. ನಾನು ಎಲ್ಲರಿಗಿನ್ನ ಗ್ರೇಟ್ ಅಮ್ಮ ಥರ ಇರ್ತಿದ್ದೆ. ಅಲ್ಲ ಕಣೆ ಲಕ್ಕಮ್ಮ, ಅಲ್ಲ ಒಡವೆ ಇದ್ರೆ ಏನಕ್ಕೆ ಬಂದಂಗೆ? ಕಳ್ಳರು ಓದ್ಕೊಂಡು ಹೋಗ್ತಾರೆ, ಕಳ್ತನ ಮಾಡ್ಕೊಂಬಂದಿರೋ ಒಡವೆ ಏನಿದ್ರೆ ಏನಕ್ಕೆ ಬಂದಂಗೆ? ನೋಡು, ವಿದ್ಯೆ ಕಲ್ತಿದ್ರೆ ಒಂದಲ್ಲ ಒಂದಿನ ಅನುಕೂಲ. ಇವತ್ತು ನೋಡೆ ಅಲ್ವೇ ಭೂಮಿ ಎಂತ ಸೇನಕ್ಕೆ ಓದಿರಕ್ಕೆ ಇವತ್ತು ಒಂದಾಗ್ತಿದಂಗೆ ಒಂದು ಕೆಲಸ ಅಲ್ಲೇನ್ಲಕ್ಕಮ್ಮ. ನಿಜವಾಗ್ಲೂ ಕಣಿ ಭೂಮಮ್ಮ ಅದೃಷ್ಟವಂತೆ. ನಿಜವಾಗ್ಲೂ ಭಾಳ ಅದೃಷ್ಟವಂತಿ. ಯಾರು ಕದಿಯೋಕ್ಕಾಗಲ್ಲ. ಕಳ್ಳರು ಸರಸ್ವತಿನ ಮಾತ್ರ ಯಾರು ಕದಿಯೋಕ್ಕಾಗಲ್ಲ ನೋಡಮ್ಮ ಅಲ್ವಿ. ಅದಕ್ಕೆ ಮತ್ತೆ ವಿದ್ಯೆ ಕಲಿಬೇಕು ಅಂಬೋದು. ಮ್ಯಾಟ್ ಹಾಕೋದನು, ಬಾಗಿಲಿನ ತೋರಣ ಹಾಕೋದು ನಾನು ಈಗ ಕಲ್ತ್ರು ಕಲಿತೀನಿ ಕಾಣಿ. ಅದಕ್ಕೆ ಮತ್ತೆ ಓದೋ ವಯಸ್ಸಿನಾಗ ಓದಬೇಕು ಅಂಬೋದು. ಅದೆಲ್ಲ ಏನು ಬೇರೆ ಕಲಿಯೋದೆಲ್ಲನ ಬೇರೆದೆಲ್ಲ ಏನು ದೊಡ್ಡದಲ್ಲ, ಯಾವ ಬೇಕಾದ್ರೂ ಕಲಿಬೋದು. ಅಯ್ಯೋ ಒಡವೆ ತಗೊಂಡು ಏನು ಮಾಡ್ತೀಯಳು? ಓದಿ ಒಂದು ಕೆಲಸ ತಗೊಂಡ್ರೆ ಹೊಡಿವ ನಮ್ಮ ಭೂಮಮ್ಮ ಒಳ್ಳೆ ಕೆಲಸಕ್ಕೆ ಹೋಗ್ತಾಳೆ. ಒಡವೆ ಮಾಡಿಸ್ಕೆ ಹೋಗೋದಲ್ವಿ. ಯಾವ ಒಡವೆ ಆದ್ರೆ ಏನು ಗೌರವಾಗಿರ್ಬೇಕಣಮ್ಮ. ಗೌರವ ಮುಖ್ಯ. ಒಳ್ಳೆತನ ಅಂಬೋದು ಮುಖ್ಯ. ಯಾವ ಒಡವೆ ದುಡ್ಡು ಅದೆಲ್ಲ ಏನು ಕೆಲಸಕ್ಕೆ ಬರಲ್ಲ. ಅಯ್ಯೋ ನನಗಂತೂ ಎಷ್ಟು ಉರಿಸ್ತಾ ಇದ್ದಾರೆ. ಅಯ್ಯೋ ಇವತ್ತು ನಾನು ಆ ಭೂಮಿ ಮುಂದೆ ಏನು ಅಲ್ಲ ಅಮ್ಮಂಗಾದ್ನಲ್ಲಪ್ಪ. ಅಯ್ಯೋ ನಾನು ಒಡವೆ ಐತೆ, ನಾನು ಅವಳಿಗಿನ್ನ ಮೇಲಮ್ಮಂಗಿದ್ದೆ. ಇವಾಗ ನೋಡಿದರೆ ಅವಳು ಸೂಪ್ರೈಸರ್ ಕೆಲಸಕ್ಕೆ ಹೋಗ್ಯವಳಂತೆ. ಹಂಗಾದ್ರೆ ನನಗಿನ್ನೂ ಮೇಲಕ್ಕೆ ಬೆಳೆದು ಬಿಟ್ಲು ಅವಳು. ಅಯ್ಯೋ ನನಗಂತೂ ನನಗೇನು ಮಾಡೋಣ ಟೆನ್ಷನ್ ಆಗ್ತಾಯಿತೆ. ಅಯ್ಯೋ ಈ ನನ್ನ ಮಗ ದಪ್ಪನ ದುಡ್ಡಾನ ಕೊಡ್ತಾನೆ, ಅದು ಇಲ್ಲ. ದಪ್ಪನ ದುಡ್ಡಾನ ಕೊಟ್ಟರೆ ಒಡವೆ ಮಾಡಿಸ್ಕೊಂಬನ ಅಂದರೆ ಮಾಡಿಸ್ಕೊಂಡು ಆ ಮೈತ್ರಿ ಮುಂದಕ್ಕೆ ಅಲ್ಲ ಮೂರಾಗೆ ಆ ಕಂಬ್ಳಿ ಮುಂದೆನೂ ಆ ಮೈತ್ರಿ ಮುಂದೆನೂ ಹಾಕ್ಕೊಂಡು ನಾನು ಹೋಗಬೇಕು. ಆ ಮೈತ್ರಿ ಮುಂದೆ ನಾನು ಒಡವೆ ಹಾಕ್ಕೊಂಡು ಹೋಗ್ಬೇಕು.
ಕಿತ್ಕೊಂಡು ಹೋಗಿ ಅವಳೆಲ್ಲ ಬಂದು ಅವಳ ಮುಂದೆ ಅಡವಿ ಹಾಕ್ಕೊಂಡು ಹೋಗ್ಬೇಕು ನಾನು. ಹಾಕ್ಕೋಬೇಕು, ನಾನು ಹಾಕ್ಕೊಂತೀನಿ. ನಾನು ಏನು ಮಾಡೋಣಪ್ಪ ಅನ್ನಿಸ್ತಾಯಿತ್ತು. ನಾನು ಅವಾಗ ಅಂಗನವಾಡಿ ಕೆಲಸ ಒಂದು 10-15 ಸಾವಿರ ಕೊಡ್ತಾರೆ, ಅದಕ್ಕೆ ಏನಕ್ಕೆ ಹೋಗ್ತೀಯಾ ಅಂತಿದ್ದೆ. ನೀನು ದೊಡ್ಡ ಕೆಲಸ ಅಲ್ಲ ಏನಲ್ಲ ಅಂತಿದ್ದೆ. ಇವತ್ತು ನೋಡು ಸಣ್ಣದಿದ್ದಿದ್ದೆ ದೊಡ್ಡದಾತು. ಅದಕ್ಕೆ ಮತ್ತೆ ಸಣ್ಣದು ಅಂತ ಯಾವತ್ತು ಇದು ಮಾಡಬಾರ್ದು. ನನಗೆ ಅವಾಗ ಒಡವೆ ಇತ್ತಲ್ಲ, ಅದು ಯಾವುದು ಜುಜ್ಬಿ ಅಂಗನವಾಡಿ ಕೆಲಸ ಮಂಗಾತು. ಈಗ ನೋಡು ಸಣ್ಣದಿದ್ದಿದ್ದು ಎಷ್ಟು ದೊಡ್ಡದಾತು ಅಂತ. ಎಲ್ಲರೂ ಹಂಗ್ಯಂಬರು, ಲಕ್ಕಮ್ಮ ಹೆಂಗ ನಿನ್ನ ಸೊಸೆ ನೋಡಮ್ಮ ಕೆಲ್ಸಕ್ಕೆ ಸೇರ್ಕೊಂತಿದ್ದಂಗೆ ಬೇರೆ ಕೆಲ್ಸಕ್ಕೆ ಹೋತು, ಒಳ್ಳೆ ಕೆಲ್ಸಕ್ಕೆ ಹೋಗೈತಿ. ಆಫೀಸರ್ ಬಂದಿದ್ರಲ್ಲ ಅಲ್ಲೆಲ್ಲ ಅಂಗನವಾಡಿ ಕೂಟಕ್ಕೆ ಹೋಗಿದ್ರಲ್ಲ, ಬ್ಯಾಂಕರ್ ಬಸ್ಸಿರಲ್ಲ ಹಂಗಂಬಾರು. ಎಂಥ ಒಳ್ಳೆ ಕೆಲ್ಸಕ್ಕೆ ಹೋಗಿ ಅವಳೆ ನಿಜವಾಗ್ಲೂ ಗ್ರೇಟ್ ಇವತ್ತು ಅಂತಾರೆ. ಅಂಗನವಾಡಿ ಕೆಲಸ ಬೇರೆಯವ್ರಿಗೆ ಕೊಡ್ತಾರಲ್ವಿ? ಬೇರೆಯವ್ರಿಗೆ ಕೊಡ್ತಾರೆ, ಯಾರಿಗಾನ ಒಳ್ಳೆಯವ್ರಿಗೆ ನೋಡಿ ಇನ್ನೊಬ್ರಿಗೆ ಯಾರಿಗಾನ ಕೊಡ್ತಾರೆ. ನಾನು ಒಡವೆ ಮಾಡಿಸ್ಕೊಂಡು ನಾನೇ ದೊಡ್ಡ ಗ್ರೇಟ್ ಅಮ್ಮಂಗಿದ್ರೆ ನಾನು ದೊಡ್ಡ ಗ್ರೇಟು. ಈ ಕೇರಿಗೆ ಯಾರೂ ಒಡವೆ ಮಾಡಿಸಿಲ್ಲ, ನಾನು ಎಲ್ಲ ಮಾಡಿಸಿದ್ದೀನಿ ಎಂಬತ್ತರ ಗ್ರೇಟ್ ಎಂಬತ್ತರ ಇದ್ಲು. ಯಾರೋ ಒಬ್ರು ಹಿಂಗೆ ಯಾರೋ ಒಬ್ಳು ಅಜ್ಜಿ ನನ್ನ ಕೋಳಿಗೆ ಹೋಗಿರೇನೇ ಬೆಳಕರಿಯೋದು ಅಂತ ಅನ್ಕೊಂಡಿದ್ಲಂತೆ. ಕೋಳಿ ತಗೊಂಡು ಊರು ಬಿಟ್ಟು ಹೋಗಿದ್ಲಂತೆ. ಕೋಳಿಗೆ ಹೋಗಿರೋ ಬೆಳಕರಿತೈತಿ ಅಂತ ಊರು ಬಿಟ್ಟು ಹೋಗಿದ್ಲಂತೆ, ಊರ ಕತ್ಲಾಗಿರುತ್ತೆ ಅಂತ. ಆಗ ಹಿಂಗಾತು. ನಾನೊಬ್ಳೇ ಗ್ರೇಟ್ ಅಮ್ಮಂಗಿರ್ತಾರೆ ಅಂತ ಒಡವೆ ದುಡಿದ್ರೆ ಇವಾಗ ನೋಡು ಭೂಮಮ್ಮಗೆ ಇವಾಗ ಓಟ ಸಂಬಳ ಇನ್ನು ಹೊಂದ್ಕೊಂಡು ಮಾಡ್ಕೊಂಬತ್ತೆ. ಇನ್ನು ಮಸ್ತ ಮಾಡ್ಕೊಂಬತ್ತೆ ಒಡವೆ ದುಡ್ಡು. ಕೆಲಸ ಇದ್ದರೆ ಓಡತ್ತು. ಗೌರ್ಮೆಂಟ್ ಸಂಬಳ ಸಾಯ್ತಕ್ಕ ಸಂಬಳ ಬರ್ತೈತಿ. ಗೌರ್ಮೆಂಟ್ ಸಂಬಳ ತಗೋಬೇಕು, ಅದೃಷ್ಟ ಇರಬೇಕು. ಸುಮ್ಮನೆ ಅಲ್ಲ ಅಲ್ವೇ ಪಾಪ. ಇವತ್ತು ಭೂಮಮ್ಮ ನೋಡು ಎಂಥ ಒಳ್ಳೆ ಓದಿ ಒಳ್ಳೆ ಕೆಲ್ಸಕ್ಕೆ ಹೋಗೈತಿ. ಹಾಗೆ ಓದಬೇಕು. ನಾನು ಸುಮ್ಮನೆ ಮ್ಯಾಟ್ ಎಣಿತೀನಿ ಅಡುಗೆ ಮಾಡ್ತೀನಿ ಅಂದರೆ ಆಗಲ್ಲ. ನಾನು ಯಾವಣ್ಣವಾಗ ಮುಂಕಿದ್ದಂಗೆ ಇರ್ತಾಳೆ ಅನ್ಕಂಡೆ. ಸುಮ್ಮನೆ ಲಡಲಡ ಮಾತಾಡಿ ಲಡಲಡ ಅಂದರೆ ಅಲ್ಲಿ ಬರೀ ಒಡಕ. ಲಡಲಡ ಅಂದರೆ ಒಡೆದಿರುತ್ತೆ ಅದು. ಸೈಲೆಂಟಾಗಿರಬೇಕು, ಸೈಲೆಂಟಾಗಿದ್ದು ಮಾಡಬೇಕು. ಆಗ ಹಂಗೆ ಲಡಲಡ ಅಂದರೆ ಒಡೆದಿರುತ್ತೆ, ಅದಕ್ಕೆ ಲಡಲಡ ಅಂಬುತ್ತೆ, ಅದು ಅಲ್ಲಿ ಸೀಲ್ ಬಿಟ್ಟಿರುತ್ತೆ ಅಂತ. ಈಗ ಬಳೆನೇ ಆಗಲಿಲ್ಲ, ಒಂದು ಯಾವ್ದಾನ ಒಂದು ಸೀಲ್ ಬಿಟ್ಟಿದ್ರೆ ಹಿಂಗೆ ಕೈಯಾಗೆ ಒಂದು ಒಡೆದಿರೋ ಬಳೆ ಇರಲಮ್ಮ, ಹಿಂಗೆ ಅಲ್ಲಡ್ಸ್ಕೊಂಡು ಲಡಲಡ ಅಂತಾರೆ. ಹಂಗೆ ಒಡೆದಿಲ್ದವು ಎಷ್ಟು ಸೈಲೆಂಟಾಗಿರುತ್ತೆ. ಅವು ಚೆನ್ನಾಗೂ ಇರ್ತಾವೆ ಬಳೆ ಅಲ್ವಿ. ಅದಕ್ಕೆ ಮತ್ತೆ ಒಡಕ ಬಾಯಿ ಯಾವತ್ತು ಲಡ ಅಂಬುತ್ತೆ ಎಂಬುದು. ನಮ್ಮ ಭೂಮಮ್ಮ ಸೈಲೆಂಟಾಗಿರ್ತಾಳೆ ಅಂತಿದ್ದೆ, ಸೈಲೆಂಟಾಗಿದ್ದೇನೆ ಸಾಧಿಸಿ ತೋರಿಸ್ಬಿಟ್ಲಿ ಇವತ್ತು. ಮತ್ತು ಅದೃಷ್ಟ ಅದಕ್ಕೆಲ್ಲ ನಾವು ಹಣೆ ಬರ್ದಾಗ ಇನ್ನೂ ಏನು ಬರ್ದೈತೋ. ಇನ್ನು ಕೆಲ್ಸಕ್ಕೆ ಸೇರ್ಕೊಂತಿದ್ದಂಗೆ ಸೂಪ್ರೈಜರ್ ಕೆಲ್ಸಕ್ಕೆ ಹೋಗ್ಯವಳೆ. ಇನ್ನು ಏನೇನು ಅದೃಷ್ಟ ಐತೆ ಯಾರಿಗೆ ಗೊತ್ತು. ಯಾರ ಹಣೆ ಬರ್ದಾಗ ಏನೈತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಮತ್ತು ಯಾರನ್ನೂ ಅನ್ಬಾರ್ದು, ಯಾರನ್ನೂ ಕೀಳಾಗಿ ನೋಡಬಾರ್ದು, ನಿನ್ನ ಕೈಲಿ ಆಗಲ್ಲ ಅಂತ ಯಾರನ್ನೂ ಕೀಳಾಗಿ ಮಾತಾಡಬಾರ್ದು. ಅದಕ್ಕೆ ಮತ್ತೆ ಲಕ್ಕಮ್ಮ ಯಾರನ್ನೇ ಆಗ್ಲೇಳು ಮಾತಾಡಬಾರ್ದು. ಸಾಕು ಉಗುಳಿದ್ದು ಸಾಕು ನನಗೆ ಹೇಳ್ತಾ ಇದ್ದೀರಾ ಅಂಬೋದು ಗೊತ್ತು. ಕೀಳಾಗಿ ನೋಡಬಾರ್ದು ಅಂತಲೇ ನನ್ನ ಮುಂದೆ ಅವಳು ಮುಂದೆ ನಾನು ಇವತ್ತು ಕೀಳಾಗಿ ಮಾತಾಡ್ತಾ ಇದ್ದೀರಾ. ಅವಳು ಕೆಲ್ಸಕ್ಕೆ ಹೋಗ್ಯವಳೆ ಅಂತ ನನ್ನ ಮುಂದೆ ಕೊಚ್ಕೊಂಬ್ತಾ ಇದ್ದೀರಾ. ಅದನ್ನೇ ನೀವು ಇವತ್ತು ನನ್ನ ಕೀಳಾಗಿ ನೋಡ್ತಾ ಇಲ್ವಾ ಹಂಗಾದ್ರೆ? ಅಯ್ಯೋ ನಿನ್ನ ಯಾರಂದರೆ ತಾಯಿ ನಮ್ಮ ಭೂಮಮ್ಮನ ಅಂದರ್ಗೆ ಹೇಳಿದ್ದು. ಇವತ್ತು ಆಡ್ಕೆಮಾರು ನೀನೇನೋ ರಂಜಮ್ನೆ ಅಂತ ಹೇಳಿದ್ವಿ, ಹೆಸರಿಕೆ ನಾನು ಮಾತಾಡಿವಿ. ಕಣೆ ನೀನೇ ಲಕ್ಕಮ್ಮ ಏನು ಡೈರೆಕ್ಟಾಗಿ ಹೇಳು. ಡೈರೆಕ್ಟಾಗೆ ಹೇಳ್ತಾ ಇದ್ದೀನಲ್ಲ. ಕಣೆ ಭೂಮಿನ ಹೆಂಗಂದೆ ಹೇಳಿ ನೀನು? ಹೆಂಗೆ ಕತ್ಕೊಂಬಂದಿರೋ ಒಡವೆ ಇಕ್ಕೊಂಡು ನಂದು ಒಡವೆ ಯೋಟ್ ಅಂದೈತೆ, ನಾನು ಮ್ಯಾಟ್ ಹಾಕ್ತೀನಿ, ಬಾಗಿಲು ತೋರಣ ಹಾಕ್ತೀನಿ, ಅದಾಕ್ತೀನಿ ಇದಾಕ್ತೀನಿ ಅಂದು. ಅವಳು ಇವತ್ತು ನೋಡು ಓದಿ ಒಳ್ಳೆ ಕೆಲಸ ತಕ್ಕೊಂಡು ಒಳ್ಳೆ ಕೆಲಸಗಳಿಗೆ ಹೋಗ್ತಾ ಇದ್ದಾಳೆ. ನಿನ್ನಂಗೆ ಕಾಲ್ತನ ಮಾಡ್ಕೊಂಬಂದು ಇಲ್ಲದ್ದೆಲ್ಲ ಒಡಕ ಬಾಯಿ ಇಕ್ಕೊಂಡು ಲಡ ಅಂದ್ಕೊಂಡು ನಾನು ಹಂಗೆ ಮಾಡಿದ್ನಿ ಹಿಂಗೆ ಮಾಡಿದ್ನಿ ಅಂತ ಸ್ಕೋಪ್ ಕೊಡ್ತಿರ್ಲಿಲ್ಲ. ಅದು ಬರುತ್ತೆ ಇದು ಬರುತ್ತೆ, ನಾನು ಎಲ್ಲ ಕಲ್ತಿದ್ದೀನಿ, ಮ್ಯಾಟ್ ಹಾಕ್ತೀನಿ, ಬಾಗಿಲಿನ ತೋರಣ ಹಾಕ್ತೀನಿ ಅಂತ ಅವಳು ಬಿಲ್ಡಪ್ ಕೊಡ್ತಿರ್ಲಿಲ್ಲ. ಸೈಲೆಂಟಾಗಿ ಇಟ್ಕೊಂಡು ಮಾಡಿದ್ಲು. ಹಂಗೆ ಮಾಡಿ ತೋರಿಸ್ಬೇಕು. ನೀನು ಇವತ್ತು ಅವಳ ಮುಂದೆ ಏನಕ್ಕೂ ಅಲ್ಲ ಕಣೆ, ಅವಳ ಮುಂದೆ ನೀನು ಏನಕ್ಕೂ ಅಲ್ಲ. ನಿನಗೆ ಅರ್ಥವಾಗಲಿ ಅಂತಲೇ ಹೇಳ್ತಿರೋದು. ನಿನಗೆ ಅರ್ಥವಾಗಲಿ ಅಂತಲೇ ಹೇಳ್ತಾ ಇರೋದು. ಈಗ ಮಾತಾಡ್ರಿ, ಏನಂದ್ರೆ ಒಂದು ನಿಸ್ಕೊಂತಾಳೆ ಅಂತ. ಮಾತಾಡ್ತಾ ಇದ್ರೆ ಮಾತಾಡ್ಕೇಳ್ರಿ ಹೋಗ್ರಿ. ತಾಂಡ್ರ ತಂತಾಳೆ. ಏನು ಯಾರು ಸಾಯ್ವಾಗ ಓದ್ಕೊಂಡು ಹೋಗಲ್ಲ, ಎಷ್ಟಿದ್ರು ಎಲ್ಲ ಬಿಟ್ಟು ಹೋಗ್ತಾರೆ. ಮತ್ತು ಯಾಕೆ ಒಡವೆ ಓದ್ಕೊಂಬಂದಿದ್ದೆ ಕಳ್ಳಿ? ಸಾಯ್ವಾಗ ಓದ್ಕೊಂಡು ಹೋಗಲ್ಲ ಅಂಬಳು. ಏನು ಬಿಡು ಒಬ್ರದ್ದು ಯಾಕೆ ಮುಟ್ಟಿ ನಾವು ಯಾಕೆ ಕಳ್ರಾಗಬೇಕು? ಏನು ಸಾಯ್ವಾಗ ಓದ್ಕೊಂಡು ಹೋಗಲ್ಲ, ನಿಯತ್ತಾಗಿರ್ಬೇಕು ಅಂತ ಇರಬೇಕಾಗಿತ್ತು. ಸರಿ ಹಾಗೆ ಹೇಳಿದೆ ಕಣಕ್ಕ. ಮತ್ತೆ ಸುಮ್ಮನೆ ಬಿಡ್ತಾರೆ ಪಾಪ. ಎಷ್ಟು ಅವಮಾನ ಮಾಡಿದ್ಲ ಒಬ್ಬವನಿಗೆ. ಇವತ್ತು ನಾನು ಸರಿಯಾಗಿ ಉರ್ಸಿದ್ದೀನಿ ಇವಳಿಗೆ. ಉರ್ಕಂಬ್ಲಿ ಅಂತ ಸರಿಯಾಗಿ ಉರ್ಸಿದ್ದೀನಿ. ನೋಡ್ತಾ ಇರಿ, ನೆನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.